ಆತ್ಮೀಯ ಬಂಧುಗಳೇ, ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರ ಪಾತ್ರ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಅದ್ಭುತವಾದಂಥ ಜೀವನವನ್ನು ನೋಡಿದೆವು. ಭಗವಂತನಿಗೆ ಅವರು ಅತ್ಯಂತ ಪ್ರಾಮಾಣಿಕ ಭಾವದಿಂದ ಮಾಡಿದ ಸಾಧನೆ, ಆಮೇಲೆ ನಂತರ ಆದಂಥ ಪರಿವರ್ತನೆ. ಹೀಗಾಗಿ ಪ್ರಾಮಾಣಿಕ ಭಾವದಿಂದ ಸಾಧನೆ ಮಾಡಿದಾಗ ಸರಿಯಾದ ಗುರು ಅಥವಾ ಈ ವ್ಯಕ್ತಿ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸಾಕ್ಷಾತ್ ಅವತಾರ ಪುರುಷರೇ ಅವರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಿದ್ದು ಮತ್ತು ಆ ಅವತಾರ ಪುರುಷ ಹೀಗೆ ಅವತಾರವನ್ನು ತಾಳಿ ಬಂದಿದ್ದಾನೆ ಅಂತಕ್ಕಂಥ ಅನುಭವವನ್ನು ಮತ್ತು ಜ್ಞಾನವನ್ನು ಪಡೆದುದನ್ನು ನೋಡಿದರೆ ಅರ್ಥ ಆಗುತ್ತೆ. ನಮಗೆ ಪ್ರಾಮಾಣಿಕ ಭಾವ ಇದ್ದರೆ ಎಲ್ಲಿದ್ದರೂ ನಮಗೆ ಆ ವ್ಯಕ್ತಿಗಳ ಸಂಪರ್ಕ ನಮಗೆ ಸಿಗುತ್ತೆ ಅಂತ. ಹಾಗೆ ಅದು ಸಾಮಾನ್ಯ ವಿಷಯವಲ್ಲ. ಅವತಾರ ಪುರುಷನ ಜೊತೆಗೆ ಬದುಕುವಂಥ ಒಂದು ಅವಕಾಶ ಸಿಗುವಂಥದ್ದು ಪ್ರಾಮಾಣಿಕ ಭಾವದ ಸಾಧಕರಿಗೆ ಅದಕ್ಕಿಂತ ಹೆಚ್ಚಿನದೇನು ಬೇಕಾಗಿಲ್ಲ. ಇಬ್ಬರೂ ಕೂಡ ಆ ಸಂಪರ್ಕದ ಮತ್ತು ಸಾನ್ನಿಧ್ಯದ ಪ್ರಭಾವವನ್ನು ಪಡೆದರು ಮತ್ತು ತಮ್ಮ ಒಳಗಿನ ಅಂತರಂಗದ ಸಾಧನೆಗೆ ಪ್ರೇರಣೆಯನ್ನು ಪಡೆದುಕೊಂಡು ಸಮಯವನ್ನು ವೇಸ್ಟ್ ಮಾಡದೆ ತಮ್ಮ ಸಾಧನೆಯನ್ನು ಪ್ರಾಮಾಣಿಕ ಭಾವದಿಂದ ಮಾಡಿದರು. ಸ್ವತಃ ಸಿದ್ಧಿಗಳನ್ನು ಬೆಳೆಸ್ಕೊಂಡು ಯೋಗಿನ ಮಾಳಿಗೆ ಅಂತ ಸಿದ್ಧಿಯೇ ಎಲ್ಲ ಇದ್ದು ಅಂತ ನಾವು ಜೀವನದಲ್ಲಿ ನೋಡ್ತೇವೆ. ಅವಳೇ ಬಂದೊಂದು ಸಾರಿ ಶ್ರೀರಾಮಕೃಷ್ಣರಿಗೆ ಗಂಟಲು ನೋವಾದಾಗ ಆ ಕಾಯಿಲೆಯನ್ನು ನಾನು ತೆಗೆದುಹಾಕ್ತೇನೆ ಅಂತ ಹೇಳ್ತಾರೆ. ಅವಾಗ ರಾಮಕೃಷ್ಣ ಹೇಳ್ತಾರೆ, ಬೇಡ. ಆಮೇಲೆ ಅದಕ್ಕೆ ಹೋಗಿ ನರ್ಮತ್ಕಾಲಿ ಶ್ರೀಮಾತೆ ಶಾರದಾದೇವಿಯವರಿಗೆ ಹೇಳಿದಾಗ ಶ್ರೀಮಾತೆ ಶಾರದಾದೇವಿಯವರು ಅದೆಲ್ಲ ನನಗಿನ್ನೂ ಇಲ್ಲಿ ಬರೋದಕ್ಕಿಂತ ದಕ್ಷಿಣೇಶ್ವರಕ್ಕೆ ಬರೋದಕ್ಕಿಂತ ಮೊದಲನೇ ಅಂಥ ಒಂದು ಶಕ್ತಿ ಇತ್ತು ಅನ್ನೋದಂಥ ವಿಚಾರವನ್ನು ಶ್ರೀಮಾತೆಯವರು ಹೇಳ್ತಾರೆ. ಅಂಥ ಸಿದ್ಧಿಗಳೆಲ್ಲ ಸಾಮಾನ್ಯ ಸ್ತ್ರೀಯರಿಗೆ ಸಿಕ್ತು ಅನ್ನೋದನ್ನೇ ಅಂತಂದರೆ ನಾವು ಅದನ್ನು ಭಾವಿಸಬೇಕು. ಎಂಥ ಕಠಿಣತರವಾದಂಥ ಸಾಧನೆಯನ್ನು ಅವ್ರು ಮಾಡಿರಬೇಕು ಅಂತ. ಹಾಗೆ ಮಾಡಿ ಕೊನೆಗೆ ಅವತಾರ ಪುರುಷನ ಮಾರ್ಗದರ್ಶನದಲ್ಲಿ ತಾವು ಪಡೆದಂಥ ಆಧ್ಯಾತ್ಮಿಕ ಅನುಭವ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಹೇಗೆ ಬಳಸಬೇಕು ಅನ್ನೋದರ ಕುರಿತಾಗಿ ಕೂಡ ಮಾರ್ಗದರ್ಶನ ಬೇಕಾಗುತ್ತೆ. ಅಂದರೆ ಆ ಸಿದ್ಧಿಗಳನ್ನು ಹಾಗೆಂದರೆ ಹಾಗೆ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಬೇಕು ಅಷ್ಟನ್ನು ಜನಗಳ ಒಳಿತಿಗಾಗಿ ಬಳಸಬೇಕು ಅನ್ನೋದನ್ನು ಯೋಗಿನ್ಮ ಮತ್ತು ಗೌರಿಮಾಳ ಜೀವನ ನಮಗೆ ತೋರಿಸುತ್ತೆ. ಇನ್ನು ಮುಂದೆ ನಮ್ಮ ಚಿಂತನೆಯ ವ್ಯಕ್ತಿ ಗೋಪಾಲರ್ಮ, ಅವಳು ಕೂಡ ಶ್ರೀರಾಮಕೃಷ್ಣರ ಸಂಪರ್ಕದಿಂದ ಸಾನ್ನಿಧ್ಯದಿಂದ ಲೌಕಿಕ ಜಗತ್ತಿನಲ್ಲಿ ಬರುವಂತಹ ಲೌಕಿಕ ಜಗತ್ತಿನ ಎಡೆಗೆ ನಮಗೆ ಇರ್ತಕ್ಕಂಥ ಪ್ರೀತಿ ಅಥವಾ ಯಾರಾದರೂ ವ್ಯಕ್ತಿಯು ವಸ್ತು ಅದರ ಬಗ್ಗೆ ನಮಗೆ ಹೆಚ್ಚಿನ ಪ್ರೀತಿ ಬರ್ತಾಯಿತ್ತು ಅಂತಂದರೆ ಅದನ್ನೇ ಒಂದು ಭಗವಂತ ಪಡೆಯುವ ಸಾಧನವನ್ನಾಗಿ ಹೇಗೆ ಮಾಡ್ಕೋಬೇಕು ಅಂತ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಆ ವಿಷಯ ಏನು ಮಾರ್ಗದರ್ಶನ ಮಾಡಿದ್ದು ಮತ್ತು ನಮಗೂ ಕೂಡ ಅದು ಸಾಧ್ಯವಾಗುವಂಥ ವಿಷಯ. ನಮಗೆ ಸಹಜವಾಗಿ ಲೌಕಿಕದಲ್ಲಿ ಯಾರದೋ ಬಗ್ಗೆ ನಮಗೆ ಪ್ರೀತಿ ಇರ್ತದೆ. ಆ ಆಸಕ್ತಿಯನ್ನೇ ನಾವು ಭಗವಂತ ಯಾವ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರ್ತೋ ಅದನ್ನೇ ಭಗವಂತ ಭಾವಿಸಿದರೆ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. ಲೌಕಿಕವಾಗಿ ಭಾವಿಸಿದರೆ ಮೋಹವಾಗಿ ನಮ್ಮನ್ನು ಬಂಧನಕ್ಕೀಡು ಮಾಡುತ್ತೆ ಅನ್ನುವಂಥ ವಿಷಯವನ್ನು ಗೋಪಾಲರ್ಮಳ ಜೀವನದಲ್ಲಿ ನಾವು ನೋಡ್ತೀವಿ. ಅದು ಆ ಘಟನೆಗೇನು ಅನ್ನೋದನ್ನು ನಾಳೆ ನೋಡೋಣ.